ಹಾಯ್ ವೀಕ್ಷಕರೇ, ಎಲ್ಲರಿಗೂ ಎಸ್ ಎಸ್ ಟ್ಯುಟೋರಿಯಲ್ಸ್ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ನಾವು ಕನ್ನಡ ವ್ಯಾಕರಣದ ಮೋಸ್ಟ್ ಇಂಪಾರ್ಟೆಂಟ್ ರಿಪೀಟೆಡ್ ಮಾದರಿ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡ್ತಾ ಇದ್ದೇವೆ. ಯಾವ ಟಾಪಿಕ್ ಮೇಲೆ ಅಂತ ಅಂದರೆ ವಿಭಕ್ತಿ ಪ್ರತ್ಯಯಗಳ ಮೇಲೆ ನಾವು ಕಾಂಪಿಟೇಟಿವ್ ಎಕ್ಸಾಮ್ಗೋಸ್ಕರ ರಿಪೀಟೆಡ್ ಕ್ವಶನ್ಸ್ಗಳನ್ನು ನಾವು 360 ಡಿಗ್ರಿನಲ್ಲಿ ಚರ್ಚೆಯನ್ನು ಮಾಡ್ತಾ ಇದ್ದೇವೆ. ಹಿಂದಿನ ಸಂಚಿಕೆಯಲ್ಲಿ ನಾವು ವರ್ಣಮಾಲೆಗಳ ಮೇಲೆ ಇಂಪಾರ್ಟೆಂಟ್ ಕ್ವಶನ್ಸ್ ರಿಪೀಟೆಡ್ ಆಗಿರ್ತಕ್ಕಂತಹ ಕ್ವಶನ್ಸ್ಗಳನ್ನು ನಾವು ಚರ್ಚೆ ಮಾಡಿದ್ವಿ. ಯಾರ್ಯಾರು ನೋಡಿಲ್ಲ ಆ ವಿಡಿಯೋನ ಹೋಗಿ ನಮ್ಮ ಚಾನಲಲ್ಲಿ ಹೋಗಿ ವಿಡಿಯೋನ ನೋಡಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳ ರಿಪೀಟೆಡ್ ಕ್ವಶನ್ಸ್ಗಳನ್ನು ನಾವು ಚರ್ಚೆ ಮಾಡಿದ್ದೇವೆ. ಇವತ್ತಿನ ಸಂಚಿಕೆಯಲ್ಲಿ ನಾವು ವಿಭಕ್ತಿ ಪ್ರತ್ಯಯಗಳ ಮೇಲೆ ಚರ್ಚೆಯನ್ನು ಮಾಡ್ತಾ ಇದ್ದೇವೆ. ಬನ್ನಿ ವೀಕ್ಷಕರೇ. ಈ ಪಠ್ಯಕ್ರಮದ ಅನುಗುಣವಾಗಿ ಹಿಂದಿನ ಸಂಚಿಕೆಯಲ್ಲಿ ನಾವು ವರ್ಣಮಾಲೆಗಳ ಮೇಲೆ ನಾವು ರಿಪೀಟೆಡ್ ಆಗಿರ್ತಕ್ಕಂಥ ಕ್ವಶನ್ಸ್ಗಳನ್ನು ನಾವು ಚರ್ಚೆ ಮಾಡಿದ್ದೀವಿ. ಇವತ್ತಿನ ಸಂಚಿಕೆಯಲ್ಲಿ ನಾವು ವಿಭಕ್ತಿ ಪ್ರತ್ಯಯಗಳ ಮೇಲೆ ಮಾದರಿ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡೋಣ. ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಇದರಲ್ಲಿ ವಿಭಕ್ತಿ ಪ್ರತ್ಯಯಗಳ ಮೇಲೆ ಆಲ್ಮೋಸ್ಟ್ ಒಂದು 3ರಿಂದ 4 ಕ್ವಶನ್ಸ್ಗಳು ಬರುತ್ತೆ. ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್ಕು. ಇದ್ರ ಮೇಲೆ ಯಾವೆಲ್ಲ ಕ್ವಶನ್ಸು ಹೇಗೆ ಬಂದಿರುತ್ತವೆ ಅಂತ ಸ್ವಲ್ಪ ನೋಡೋಣ ಬನ್ನಿ. ವಿಭಕ್ತಿ ಪ್ರತ್ಯಯಗಳು ಈ ಚಾರ್ಟನ್ನು ನೀವು ನೋಡಿ. ಈ ಚಾರ್ಟನ್ನು ನೀವು ಪೂರ್ತಿಯಾಗಿ ಒಂದ್ಸಲ ನೋಟ್ ಮಾಡ್ಕೊಂಡು ಇಟ್ಕೊಂಡ್ಬಿಡಿ. ಇದೊಂದು ಅರ್ಥ ಮಾಡಿಕೊಂಡು ನೀವು ಓದ್ಕೊಂಡ್ಬಿಟ್ರೆ ಎಕ್ಸಾಮ್ನಲ್ಲಿ ನೀವು ಯಾವುದೇ ಕ್ವಶನ್ಸ್ ಕೇಳಿದರೆ ವಿಭಕ್ತಿ ಪ್ರತ್ಯಯ ಮೇಲೆ ಆ ಥರ ನೀವು ಈಸಿಯಾಗಿ ಬರಿಬಹುದು. ವಿಭಕ್ತಿ ಪ್ರತ್ಯಯಗಳು ಈ ಚಾರ್ಟ್ನಲ್ಲಿ ನೋಡಬಹುದು, ನೀವು ಕಾಣ್ತಾ ಇದೆ. ಇದರಲ್ಲಿ ವಿಭಕ್ತಿಗಳು, ಕಾರಕಗಳು, ಹೊಸಗನ್ನಡ ಪ್ರತ್ಯಯ, ಹಳಗನ್ನಡ ಪ್ರತ್ಯಯ ಅಂತ ಇದೆ. ಈ ವಿಭಕ್ತಿಗಳಲ್ಲಿ ನಾವು 8 ವಿಧಗಳನ್ನು ನೋಡ್ತೀವಿ. ಅದರಲ್ಲಿ ಪ್ರಥಮ, ದ್ವಿತೀಯ, ತೃತೀಯ, ಚತುರ್ಥಿ, ಪಂಚಮಿ, ಷಷ್ಠಿ, ಸಪ್ತಮಿ, ಸಂಬೋಧನಾ. 8ನೇದು ಸಂಬೋಧನಾ. ಇದನ್ನು ಎಲ್ಲಿಯೂ ಕೂಡ ಯೂಸ್ ಮಾಡೋದಿಲ್ಲ. ಆಲ್ಮೋಸ್ಟ್ ನಾವು ಪ್ರಥಮದಿಂದ ಸಪ್ತಮಿವರೆಗೂ ಎಲ್ಲ ಕಡೆಯೂ ವ್ಯಾಕರಣದಲ್ಲಿ ನಾವು ತೆಗೆದುಕೊಳ್ತೇವೆ. ಇನ್ನು ಕಾರಕಗಳು ಯಾವ್ಯಾವ ಅಂತಂದರೆ ಕರ್ತೃ, ಕರ್ಮ, ಕರ್ಣ, ಸಂಪ್ರದಾನ, ಅಪಾದಾನ, ಸಂಬಂಧ, ಅಧಿಕರಣ. ಸಂಬೋಧನಕ್ಕೆ ಕಾರಕ ಯಾವುದು? ಕರೆಯೋಣ ಅಥವಾ ಆ, ಎ, ಇರ, ಇವಿಷ್ಟು. ಅದಕ್ಕೆ ಹೊಸಗನ್ನಡ ಪ್ರತ್ಯಯ ಏನು? ಪ್ರಥಮಕ್ಕೆ ಹೂ, ದ್ವಿತೀಯಕ್ಕೆ ಅ ಮತ್ತು ಅನ್ನು, ತೃತೀಯಕ್ಕೆ ಇಂದ, ಚತುರ್ಥಿಗೆ ಕೆ, ಇಗೆ, ಕೆ, ಅಕೆ, ಪಂಚಮಿಗೆ ಇಂದ ಅಥವಾ ದೆಸೆಯಿಂದ ಅಂತ ಬರುತ್ತೆ. ಷಷ್ಠಿಗೆ ಅ, ಸಪ್ತಮಿಗೆ ಅಲ್ಲಿ. ಸಂಬೋಧನಕ್ಕೆ ಹೊಸಗನ್ನಡ ಪ್ರತ್ಯಯ ಯಾವುದು? ಆ, ಎ, ಇ, ಇರ ಅಂತ ಬರುತ್ತೆ. ಇನ್ನು ಹಳಗನ್ನಡ ಪ್ರತ್ಯಯ ಯಾವುದು? ವಿಭಕ್ತಿಗಳು ಪ್ರಥಮಕ್ಕೆ ಹಳಗನ್ನಡ ಪ್ರತ್ಯಯ ಯಾವುದಪ್ಪ ಅಂತಂದರೆ ಮ. ದ್ವಿತೀಯಕ್ಕೆ ಅಂತ ಬರುತ್ತೆ. ತೃತೀಯಕ್ಕೆ ಇಂ, ಇಂದಂ, ಇಂದೆ ಅಂತ ಬರುತ್ತೆ. ಚತುರ್ಥಿಗೆ ಹೊಸಗನ್ನಡ ಪ್ರತ್ಯಯ ಸೇಮ್ ಅದೇ ಹಳಗನ್ನಡ ಪ್ರತ್ಯಯಕ್ಕೂ ಬರುತ್ತೆ. ಗೆ, ಇಗೆ, ಕೆ, ಕೆ. ಆಮೇಲೆ ಪಂಚಮಿಗೆ ಅತ್ತನಿಂದೆ, ಅತ್ತನಿಂದಂ ಅಂತ ಬರುತ್ತೆ. ಷಷ್ಠಿಗೆ ಹೊಸಗನ್ನಡ ಆಮೇಲೆ ಹಳಗನ್ನಡ ಪ್ರತ್ಯಯ ಎರಡೂ ಕೂಡ ಒಂದೇ ಆಗಿರುತ್ತೆ ಅಂತ ಹೇಳಿ. ಆಮೇಲೆ ವಿಭಕ್ತಿ ಸಪ್ತಮಿ ವಿಭಕ್ತಿ ಯಾವುದು? ಅದಕ್ಕೆ ಹೊಸಗನ್ನಡದಲ್ಲಿ ಅಲ್ಲಿ ಅಂತ ಬಂದರೆ ಹಳಗನ್ನಡದಲ್ಲಿ ವರ್ಲ್ಡ್ ಅಂತ ಬರುತ್ತೆ. ಇದಿಷ್ಟು ವಿಭಕ್ತಿ ಪ್ರತ್ಯಯಗಳ ಚಾರ್ಟು. ಇದನ್ನು ಸಂಪೂರ್ಣವಾಗಿ ನೋಡಿ ನೋಟ್ ಮಾಡ್ಕೊಂಡು ಇಟ್ಕೊಳ್ಳಿ. ಎಕ್ಸಾಮ್ನಲ್ಲಿ ಯಾವುದೇ ಥರ ಕ್ವಶನ್ಸ್ ಕೇಳಿದ್ರು ನಿಮಗೆ ಬರೋಕ್ಕೆ ಅನುಕೂಲ ಆಗುತ್ತೆ. ಮುಂದಿನ ಕ್ವಶನ್ಸ್ ತಿಳ್ಕೋಣ. ಪ್ರಶ್ನೆ ನಂಬರ್ 1, ಯಾವ ಥರ ಕ್ವಶನ್ಸ್ ಕೇಳ್ತಾನೆ ವಿಭಕ್ತಿ ಪ್ರತ್ಯಯ ಮೇಲೆ ಅಂತ ಹೇಳಿ 360 ಡಿಗ್ರಿನಲ್ಲಿ ನಾವು ಚರ್ಚೆ ಮಾಡ್ಕೊಂತ ಹೋಗೋಣ ಇವಾಗ. ಓಕೆ, ಪ್ರಶ್ನೆ ನಂಬರ್ 1 ಏನಿದೆ?
ತೃತೀಯ ವಿಭಕ್ತಿ ಡ್ಯಾಶ್ ಕಾರಕ ಅಂತ ಇದೆ. ನಾವು ಮೇಲೆ ನೋಡಿದ ಹಾಗೆ ಚಾಟನ್ನು ಸಂಪೂರ್ಣವಾಗಿ ಒಂದ್ಸರಿ ನಾವು ನೋಟ್ ಡೌನ್ ಮಾಡಿಕೊಂಡು ನೆನಪಿನಲ್ಲಿ ಇಟ್ಕೊಂಡ್ಬಿಟ್ರೆ ನಮಗೆ ಆನ್ಸರು ಈಸಿಯಾಗಿ ಬರಿಬಹುದು. ಇವಾಗ ನೋಡಿ ಏನಿದೆ, ತೃತೀಯ ವಿಭಕ್ತಿ ಡ್ಯಾಶ್ ಕಾರಕ ಅಂತ ಇದೆ. ಇವಾಗ ನಮಗೆ ಪ್ರಥಮಕ್ಕೆ ಕಾರಕ ಯಾವುದು ಕರ್ತೃ ಅಂತ ಬರುತ್ತೆ. ದ್ವಿತೀಯಕ್ಕೆ ಕರ್ಮ ಅಂತ ಬರುತ್ತೆ, ಇದು ಆಗಲ್ಲ. ಇನ್ನು ತೃತೀಯಕ್ಕೆ ಕರ್ಣ ಅಂತ ಬರುತ್ತೆ, ಇದು ರೈಟ್. ತೃತೀಯಕ್ಕೆ ಕರ್ಣ ಕಾರಕ ಅಂತ ಬರುತ್ತೆ. ಸಂಪ್ರದಾನಕ್ಕೆ ಯಾವುದು ಬರುತ್ತೆ? ಚತುರ್ಥಿ. ಸಂಪ್ರದಾನಕ್ಕೆ ಚತುರ್ಥಿ ಅಂತ ಬರುತ್ತೆ, ಇದು ತೃತೀಯಕ್ಕೆ ಆಗೋದಿಲ್ಲ. ಇನ್ನು ಅಪಾದಾನಕ್ಕೆ ಯಾವುದು ಬರುತ್ತೆ? ಪಂಚಮಿ. ಅಪಾದಾನಕ್ಕೆ ಪಂಚಮಿ ಅಂತ ಬರುತ್ತೆ. ಸರಿಯಾದ ಉತ್ತರ ಯಾವುದು? 2. ಪ್ರಶ್ನೆ ನಂಬರ್ 2. ಹಣ್ಣುಗಳಲ್ಲಿ ಮಾವಿನ ಹಣ್ಣೇ ಶ್ರೇಷ್ಠ. ಇಲ್ಲಿ ಹಣ್ಣುಗಳಲ್ಲಿ ಎಂಬುದು ಡ್ಯಾಶ್ ವಿಭಕ್ತಿ. ಇಲ್ಲೇ ಕೇಳಿದ್ದಾನೆ, ಹಣ್ಣುಗಳಲ್ಲಿ ಮಾವಿನ ಹಣ್ಣೇ ಶ್ರೇಷ್ಠ. ಇದರಲ್ಲಿ ಹಣ್ಣುಗಳಲ್ಲಿ ಅಂತ ಕೇಳಿದ್ದಾನೆ. ಅಲ್ಲಿ ಕೊನೆಗೆ ಬಂದಿದೆ, ಅಲ್ಲಿ ಅಂತ ಬಂದಿದೆ. ಅಲ್ಲಿ ಯಾವ ವಿಭಕ್ತಿನಲ್ಲಿ ಬರುತ್ತೆ? ಆಪ್ಷನ್ಸ್ ಏನು ಕೊಟ್ಟಿದ್ದಾನೆ? ಸಂಬೋಧನಾ ವಿಭಕ್ತಿ, ಪ್ರಥಮ ವಿಭಕ್ತಿ, ಚತುರ್ಥಿ ವಿಭಕ್ತಿ, ಸಪ್ತಮಿ ವಿಭಕ್ತಿ ಅಂತ ಕೊಟ್ಟಿದ್ದಾನೆ. ಸಂಬೋಧನಾ ವಿಭಕ್ತಿ ಏನು ಬರುತ್ತೆ? ಪ್ರತ್ಯಯ. ಸಂಬೋಧನಕ್ಕೆ ಆ, ಎ, ಈ, ಇರ ಅಂತ ಹೇಳಿ ಸಂಬೋಧನಕ್ಕೆ ಬರುತ್ತೆ, ಇದು ಆಗಲ್ಲ. ಪ್ರಥಮಕ್ಕೆ ಹೂ ಅಂತ ಬರುತ್ತೆ, ಇದು ಅಲ್ಲ. ಇಲ್ಲಿ ಬಂದಿರೋದು ಯಾವುದು? ಅಲ್ಲಿ ಅಂತ ಬಂದಿದೆ. ಅದಕ್ಕೆ ಚತುರ್ಥಿಗೆ ಗೆ, ಹೀಗೆ, ಕೆ ಅಂತ ಇದೆ, ಇದು ಅಲ್ಲ. ಸಪ್ತಮಿಗೆ ಅಲ್ಲಿ, ಇದು ಸಪ್ತಮಿ ರೈಟ್ ಆನ್ಸರ್. ಸಪ್ತಮಿ ಕರೆಕ್ಟ್ ಆನ್ಸರ್. ಆಪ್ಷನ್ 4 ಕರೆಕ್ಟ್. ಮುಂದಿನ ಪ್ರಶ್ನೆ 3. ಪಂಚಮಿ ವಿಭಕ್ತಿಯ ಕಾರಕ ಯಾವುದು ಅಂತ ಕೇಳಿದ್ದಾನೆ. ಪಂಚಮಿ ವಿಭಕ್ತಿಯ ಕಾರಕ ಯಾವುದು? ಆಪ್ಷನ್ ಬಂದ್ಬಿಟ್ಟು ಅಪಾದನ, ಸಂಪ್ರದಾನ, ಸಂಬಂಧ, ಅಧಿಕರಣ. ಇಲ್ಲೇನಿದೆ? ಅಪದಾನ ಕಾರಕ ಯಾವುದು? ಅಪದಾನ ಕಾರಕ, ಪಂಚಮಿ ವಿಭಕ್ತಿಯ ಕಾರಕ ಅಪದಾನ, ಇದು ಕರೆಕ್ಟ್ ಆನ್ಸರ್. ಅಪದಾನ. ಹಾಗೆ ಸಂಪ್ರದಾನ, ಇದು ಯಾವುದರ ಕಾರಕ? ಸಂಪ್ರದಾನ ಇದು ಯಾವ ವಿಭಕ್ತಿಯ ಕಾರಕ? ಚತುರ್ಥಿ ವಿಭಕ್ತಿಯ ಕಾರಕ. ಸಂಬಂಧ ಷಷ್ಠಿ, ಅಧಿಕರಣ ಸಪ್ತಮಿ, ಸಂಬಂಧ ಷಷ್ಠಿ ಅಂತ ಬರುತ್ತೆ. ಮುಂದಿನ ಪ್ರಶ್ನೆ. ಅಕ್ಕನಲ್ಲಿ ಎಂಬುದು ಡ್ಯಾಶ್. ಅಕ್ಕನಲ್ಲಿ ಇಲ್ಲಿ ಕೊನೆಗೆ ಏನು ಬಂತು? ಅಲ್ಲಿ ಅಂತ ಬಂತು. ಅಕ್ಕನಲ್ಲಿ ಅಲ್ಲಿ ಅಂತ ಬಂತು. ಪ್ರಥಮಕ್ಕೆ ಏನು ಬರುತ್ತೆ? ಹೂವು ಅಂತ ಬರುತ್ತೆ, ಇದಲ್ಲ. ದ್ವಿತೀಯ ಹಣ್ಣು ಅಂತ ಬರುತ್ತೆ, ಇದು ಅಲ್ಲ. ತೃತೀಯ ಇಂದ ಬರುತ್ತೆ. ಸಪ್ತಮಿಗೆ ಅಲ್ಲಿ, ಇದು ಕರೆಕ್ಟ್ ಆನ್ಸರು. ಸಂಬೋಧನಕ್ಕೆ ಆ, ಎ, ಈ, ಇರ ಅಂತ ಹೇಳಿ ಬರುತ್ತೆ, ಇದು ಅಲ್ಲ. ಕರೆಕ್ಟ್ ಆನ್ಸರ್ 3. ಮುಂದಿನ ಪ್ರಶ್ನೆ. ಗುರುವಿಗೆ ಎಂಬುದು ಕೊನೆಗೆ ಏನು ಬಂದಿದೆ? ಗುರುವಿಗೆ ಇಗೆ ಅಂತ ಬಂದಿದೆ. ಗುರುವಿಗೆ ಕೊನೆಗೆ ಗೆ ಅಂತ ಬಂದಿದೆ. ಸಂಬೋಧನಾ ವಿಭಕ್ತಿಗೆ ಅವಾಗ ಹೇಳಿದಾಗೆ ಆ, ಎ, ಈ, ಇರ ಅಂತ ಬಂದಿರುತ್ತೆ, ಇದಲ್ಲ. ಚತುರ್ಥಿಗೆ ಗೆ, ಹೀಗೆ, ಕೆ, ಅಕೆ ಅಂತ ಬರುತ್ತೆ, ಇದು ಕರೆಕ್ಟ್ ಆನ್ಸರ್. ಆಪ್ಷನ್ 2 ಕರೆಕ್ಟ್. ಸಪ್ತಮಿಗೆ ಅಲ್ಲಿ, ಇದು ಅಲ್ಲ. ತೃತೀಯ ವಿಭಕ್ತಿ ಯಾವುದು? ಇಂದ. ತೃತೀಯ ವಿಭಕ್ತಿ ಇಂದ, ಇದು ಅಲ್ಲ. ಸರಿಯಾದ ಆನ್ಸರ್ ಯಾವುದು? ಚತುರ್ಥಿ ವಿಭಕ್ತಿ. ಪ್ರಶ್ನೆ 6. ಭೀಮನಿಂದ ಬಕಾಸುರನು ಕೊಲ್ಲಲ್ಪಟ್ಟನು. ಈ ವಾಕ್ಯದಲ್ಲಿ ಭೀಮನಿಂದ ಎಂಬುದು
ಭೀಮನಿಂದ ಯಾವುದು ಇಂದ ಅಂತ ಬಂತಲ್ಲ, ಕೊನೆಗೆ ಇಂದ ಅಂತ ಬಂತು. ಇದು ಇಂದ ಯಾವುದು ತೃತೀಯ ವಿಭಕ್ತಿ, ತೃತೀಯ ಇಂದ ಇದು ಕರೆಕ್ಟ್ ಆನ್ಸರ್. ಪಂಚಮಿಗೆ ಗೆ ಬರುತ್ತೆ, ಷಷ್ಠಿಗೆ ಪ್ರಥಮ ಉ ಅಂತ ಬರುತ್ತೆ. ಇದು ಯಾವುದು ಕೂಡ ಅಲ್ಲ. ಮುಂದಿನ ಪ್ರಶ್ನೆ, ಮರದಿಂದ ಬಿದ್ದಿತು. ಈ ವಾಕ್ಯದಲ್ಲಿ ಮರದಿಂದ ಎಂಬುದು ಇದು ಪ್ರಿವಿಯಸ್ ಕ್ವಶನ್ಸ್ ಸೇಮ್ ತರ ಇದೆ. ಮರದಿಂದ ಇಲ್ಲಿ ಇಂದ ಅಂತ ಬಂತು. ಇಂದ ಆಪ್ಷನ್ ಬಂದು ತೃತೀಯ, ಪಂಚಮಿ ವಿಭಕ್ತಿ, ಷಷ್ಠಿ ವಿಭಕ್ತಿ, ಪ್ರಥಮ. ಕರೆಕ್ಟ್ ಆನ್ಸರ್ ಯಾವುದು? ತೃತೀಯ ಇಂದ. ರಾಮನ ಎಂಬಲ್ಲಿ, ಮುಂದಿನ ಪ್ರಶ್ನೆ, ರಾಮನ ಎಂಬಲ್ಲಿ ಡ್ಯಾಶ್ ವಿಭಕ್ತಿ ಪ್ರತ್ಯಯ. ರಾಮನ ಅಂತ ಇದೆ, ಕೊನೆಗೆ ಏನು ಬಂತು? ರಾಮನ ಅಂದರೆ ಅಂತ ಬಂತು ಕೊನೆಗೆ. ಇದು ಯಾವ ವಿಭಕ್ತಿ? ಆಪ್ಷನ್ಸ್ ನೋಡ್ರಿ, ದ್ವಿತೀಯ, ಷಷ್ಠಿ, ಚತುರ್ಥಿ, ಸಪ್ತಮಿ. ದ್ವಿತೀಯಕ್ಕೆ ಯಾವುದು ಬರುತ್ತೆ? ಅನ್ನು. ದ್ವಿತೀಯ ಅನ್ನು ಅಂತ ಬರುತ್ತೆ. ಷಷ್ಠಿ ಇದು ರೈಟ್ ಆನ್ಸರ್. ಇನ್ನು ಚತುರ್ಥಿ ಯಾವುದು ಬರುತ್ತೆ? ಗೆ ಕೆ ಅಂತ ಬರುತ್ತೆ. ಇನ್ನು ಸಪ್ತಮಿಗೆ ಅಲ್ಲಿ ಅಂತ ಬರುತ್ತೆ. ಇನ್ನು ಮುಂದಿನ ಪ್ರಶ್ನೆ 9, ಹೊಳೆಯನ್ನು ಎಂಬ ಪದ ಡ್ಯಾಶ್ ವಿಭಕ್ತಿಯಲ್ಲಿದೆ. ಹೊಳೆಯನ್ನು ಎಂಬ ಪದ ಡ್ಯಾಶ್ ವಿಭಕ್ತಿಯಲ್ಲಿದೆ. ಹೊಳೆಯನ್ನು ಎನ್ನುಡಿ, ಕೊನೆಗೆ ಯಾವುದು ಬಂತು? ಅನ್ನು ಅಂತ ಬಂತು. ಅನ್ನು ಯಾವುದರಲ್ಲಿದೆ? ಅನ್ನು ನಮ್ಮಲ್ಲಿ ದ್ವಿತೀಯ ವಿಭಕ್ತಿ ಪ್ರತ್ಯಯದಲ್ಲಿದೆ. ಪ್ರಥಮ ಉ, ಪಂಚಮಿಗೆ ದೆಸೆಯಿಂದ, ಸಪ್ತಮಿ ಅಲ್ಲಿ ಅಂತ ಇದೆ. ಇದು ಸರಿಯಾದ ಉತ್ತರ, ದ್ವಿತೀಯ ಅನ್ನು. ಮುಂದಿನ ಪ್ರಶ್ನೆ, ಹಳ್ಳಿಯಲ್ಲಿ ಎಂಬ ಪದದ ವಿಭಕ್ತಿ ಎಲ್ಲಿದೆ? ಹಳ್ಳಿಯಲ್ಲಿ, ಕೊನೆಗೆ ಯಾವುದು ಬಂತು? ಹಳ್ಳಿಯಲ್ಲಿ. ಅಲ್ಲಿ ಅನ್ನೋದು ನಮ್ಮ ವಿಭಕ್ತಿ ಪ್ರತ್ಯಯ ಸ್ಟಾರ್ಟ್ನಲ್ಲಿ ಯಾವುದಿದೆ? ಸಪ್ತಮಿ ಅಲ್ಲಿ. ಇದರ ಅಲ್ಲಿ ಹಳಗನ್ನಡ ಪ್ರತ್ಯಯ ಯಾವುದಪ್ಪ ಅಂತಂದ್ರೆ ವರ್ಲ್ಡ್ ಅಂತ ಬರುತ್ತೆ. ವರ್ಲ್ಡ್ ಹಳಗನ್ನಡ, ಇದು ಹೊಸಗನ್ನಡ. ಮುಂದಿನ ಪ್ರಶ್ನೆ, ಅರಸನಿ ಭಿನ್ನ ಹೊಂದುಂಟು ಅಂತ ಇದೆ ಎಂಬ ವಾಕ್ಯದಲ್ಲಿ ಅರಸನೆ ಎಂಬುದು ಡ್ಯಾಶ್ ವಿಭಕ್ತಿಯಲ್ಲಿದೆ ಅಂತ ಇದೆ. ಅರಸನೆ ಎಂಬುದು ವಿಭಕ್ತಿಯಲ್ಲಿದೆ, ಯಾವ ವಿಭಕ್ತಿಯಲ್ಲಿದೆ ಅಂತ ಕೇಳಿದ್ದಾರೆ. ಅರಸನೆ ಏ ಬಂತು, ಅರಸನೆ ಈ ಥರ ಈ ಬಂತು, ಅರಸನೆ ಏ ಬಂತಲ್ಲ, ಇದು ಯಾವುದರಲ್ಲಿದೆ? ಚಾಟ್ ಒಮ್ಮೆ ಗಮನಿಸಿ, ನೋಟ್ ಡೌನ್ ಮಾಡ್ಕೊಳ್ಳಿ, ಅದರಲ್ಲಿ ಒಂದ್ಸರಿ ನೋಡ್ಕೊಂಡ್ಬಿಡಿ. ಎ ಅಂತ ಇದೆ, ಸಂಬೋಧನಕ್ಕೆ ಎ ಅಂತ ಇದೆ, ಇದು ಸರಿಯಾದ ಉತ್ತರ. ಪ್ರಥಮಕ್ಕೆ ಹೂ ಬರುತ್ತೆ, ಪಂಚಮಿಗೆ ಈ ದೆಸೆಯಿಂದ ಬರುತ್ತೆ, ತೃತೀಯಕ್ಕೆ ಇಂದ ಅಂತ ಬರುತ್ತೆ. ಇವು ಮೂರು ಕೂಡ ಆಗಲ್ಲ. ಸರಿಯಾದ ಉತ್ತರ ಸಂಬೋಧನ. ದಶರಥ, ಮುಂದಿನ ಪ್ರಶ್ನೆ, ದಶರಥ ಎಂಬುದು ಕೊನೆಯಲ್ಲಿ ಏನು ಬಂತು? ದಶರಥ ಅಂತಲ್ಲ, ದಶರಥ ಬಂತು ಕೊನೆಯಲ್ಲಿ. ನಮ್ಮ ವೃತ್ತಿ ಪ್ರತ್ಯಯ ಸ್ಟಾರ್ಟ್ನಲ್ಲಿ ಯಾವುದಿದೆ? ಷಷ್ಠಿ ಇದೆ. ಸರಿಯಾದ ಉತ್ತರ ಷಷ್ಠಿ. ಮುಂದಿನ ಪ್ರಶ್ನೆ, ಗೀತೆಯ ದೆಸೆಯಿಂದ ಇಲ್ಲಿ ನೋಡಿ, ಗೀತೆಯ ಇದು ನಾಮಪದ, ಇದು ವಿಭಕ್ತಿ ಪ್ರತ್ಯಯ. ದೆಸೆಯಿಂದ ಅನ್ನೋದು ವಿಭಕ್ತಿ ಪ್ರತ್ಯಯ, ಇದನ್ನು ತಗೊಳ್ಳಾಗಿಲ್ಲ, ಇಂದ ಅನ್ನೋದು ತಗೊಳ್ಳಾಗಿಲ್ಲ, ಇಂದ ಅನ್ನೋದು ತಗೊಳ್ಳಾಗಿಲ್ಲ. ಇಲ್ಲಿ ದೆಸೆಯಿಂದ ಅಂತ ಇದೆ. ದೆಸೆಯಿಂದ ಯಾವುದು ಬರುತ್ತೆ? ಪಂಚಮಿಗೆ ಬರುತ್ತೆ ದೆಸೆಯಿಂದ. ತೃತೀಯಕ್ಕೆ ಇಂದ ಅಷ್ಟೇ ಬರುತ್ತೆ, ತೃತೀಯಕ್ಕೆ. ಬಟ್ ನಮಗೆ ಇಲ್ಲಿ ಕೊಟ್ಟಿರೋದವರು ದೆಸೆಯಿಂದ ಅಂತ ಕೊಟ್ಟಿದ್ದಾರೆ, ಇದಕ್ಕೆ ಪಂಚಮಿ ಕರೆಕ್ಟ್ ಆನ್ಸರ್. ಸರಿಯಾದ ಉತ್ತರ ಪಂಚಮಿ. ಚತುರ್ಥಿಗೆ ಗೆ ಬರುತ್ತೆ, ದ್ವಿತೀಯ ಅನ್ನು ಬರುತ್ತೆ, ತೃತೀಯದಿಂದ ಅಲ್ಲ.
ಮುಂದಿನ ಪ್ರಶ್ನೆ 14. ಇಂದ ಪ್ರತ್ಯಯ ಯಾವ ವಿಭಕ್ತಿ ಪ್ರತ್ಯಯ? ಇಂದ ಇದು ಯಾವ ವಿಭಕ್ತಿ ಪ್ರತ್ಯಯ? ಇಂದ ಇದು ಯಾವ ವಿಭಕ್ತಿ ಪ್ರತ್ಯಯ? ಪ್ರಥಮ ಉ, ದ್ವಿತೀಯ ಅನ್ನು, ತೃತೀಯ ಇಂದ. ತೃತೀಯಕ್ಕೆ ಇದು ತೃತೀಯದಿಂದ ಕರೆಕ್ಟ್ ಆನ್ಸರ್. ಸರಿಯಾದ ಉತ್ತರ ತೃತೀಯ. ಷಷ್ಠಿ ಅ ಬರುತ್ತೆ, ದ್ವಿತೀಯಗೆ ಅನ್ನು, ಸಪ್ತಮಿಗೆ ಅಲ್ಲಿ. ಮುಂದಿನ ಪ್ರಶ್ನೆ 15. ಇದು ವಿಭಕ್ತಿ ಪ್ರತ್ಯಯದಿಂದ ಕೂಡಿದ ಪದ. ಯಾವುದು ವಿಭಕ್ತಿ ಪ್ರತ್ಯಯದಿಂದ ಕೂಡಿದ ಪದವಾಗಿದೆ? ಆಪ್ಷನ್ 1 ಹೇಳಿದಂತ ಇದೆ, ಆಪ್ಷನ್ 2 ಬರಲು, ಆಪ್ಷನ್ 3 ಮರದಲ್ಲಿ, ಆಪ್ಷನ್ 4 ಮನೆತನ ಅಂತ ಇದೆ. ಹೇಳಿದ ಇದರಲ್ಲಿ ವಿಭಕ್ತಿ ಪ್ರತ್ಯಯ ಇಲ್ಲ. ಹೇಳಿದ ಇದು ವಿಭಕ್ತಿ ಪ್ರತ್ಯಯ ಇಲ್ಲ ಇದರಲ್ಲಿ, ಅದಕ್ಕೆ ಇದು ಅಲ್ಲ. ಬರಲು ಇದರಲ್ಲಿ ಕೂಡ ವಿಭಕ್ತಿ ಪ್ರತ್ಯಯ ಇಲ್ಲ. ಮರದಲ್ಲಿ, ನಮಗೆ ಇಲ್ಲಿ ಮರ ಅನ್ನೋದು ಮರ ಮತ್ತು ಪ್ಲಸ್ ಅಲ್ಲಿ ಅನ್ನೋದು ನಮಗೆ ವಿಭಕ್ತಿ ಪ್ರತ್ಯಯ. ಸಪ್ತಮಿ ಅಲ್ಲಿ ನಮಗೆ ಸಪ್ತಮಿಯ ವಿಭಕ್ತಿ ಪ್ರತ್ಯಯ ಇಲ್ಲಿ ಮರದಲ್ಲಿ, ಅಂದ್ರೆ ಈ ಮರ ಪ್ಲಸ್ ಅಲ್ಲಿ ಇಲ್ಲಿ ಕಾಣ್ತಾ ಇದೆ ಮರದಲ್ಲಿ ಅಂತ ಹೇಳಿ. ಇದು ಸರಿಯಾದ ಉತ್ತರ 3. ಮನೆತನ ಇದು ಕೂಡ ಅಲ್ಲ. ಮುಂದಿನ ಪ್ರಶ್ನೆ 16. ಮನೆಯಲ್ಲಿ, ಮರದಲ್ಲಿ ಈ ಪದಗಳಲ್ಲಿ ಬಂದಿರುವ ವಿಭಕ್ತಿ ಪ್ರತ್ಯಯ. ಮನೆಯಲ್ಲಿ ಮತ್ತು ಮರದಲ್ಲಿ ಇಲ್ಲಿ ಇದೇ ಕ್ವಶನ್ಸ್ ಮತ್ತೆ ಅಪ್ಡೇಟ್ ಆಗಿದೆ ನೋಡಿ. ಇದು ಮರದಲ್ಲಿ ಅಂತ ಇದೆ, ಇದೇ ಕ್ವಶನ್ಸ್ ಇಲ್ಲಿ ಬಂದಿದೆ. ಇಲ್ಲಿ 16ನೇ ಕ್ವಶನ್ಗೆ ಮರದಲ್ಲಿ, ಇಲ್ಲಿ ಅಲ್ಲಿ ಅಂತ ಬಂದಾಗ ಸೇಮ್. ಇಲ್ಲೂ ಮನೆಯಲ್ಲಿ ಅಂತ ಇದೆ, ಮನೆಯಲ್ಲಿ. ಇದು ಯಾವುದು? ಸಪ್ತಮಿ. ಇದು ಸರಿಯಾದ ಉತ್ತರ ಸಪ್ತಮಿ. ಪಂಚಮಿ ಆಗುವುದಿಲ್ಲ, ಪಂಚಮಿಗೆ ಪಂಚಮಿ ದೆಸೆಯಿಂದ ಅಂತ ಬರುತ್ತೆ. ಪ್ರಥಮಕ್ಕೆ ಹೂ, ಚತುರ್ಥಿಗೆ ಗೆ ಅಂತ ಬರುತ್ತೆ. ಇದು ಯಾವುದು ಅಲ್ಲ. ಮುಂದಿನ ಪ್ರಶ್ನೆ 17. ಕಟ್ಟಡವನ್ನು ಎಂಬುದರಲ್ಲಿ ಇರುವ ವಿಭಕ್ತಿ. ಕಟ್ಟಡವನ್ನು ಎಂಬುದರಲ್ಲಿ ಯಾವ ವಿಭಕ್ತಿ ಇದೆ? ಕಟ್ಟಡವನ್ನು ಕೊನೆಗೆ ಯಾವುದು ಬಂತು? ಅನ್ನು ಅಂತ ಬಂತು. ಅನ್ನು, ಕೊನೆಗೆ ಅನ್ನು ಅಂತ ಬಂತು. ಪ್ರಥಮಕ್ಕೆ ಹೂ ಬರುತ್ತೆ, ದ್ವಿತೀಯಕ್ಕೆ ಅನ್ನು ಕರೆಕ್ಟ್. ದ್ವಿತೀಯಕ್ಕೆ ಅನ್ನು ಸರಿಯಾದ ಉತ್ತರ ದ್ವಿತೀಯ. ತೃತೀಯಕ್ಕೆ ಇಂದ, ಷಷ್ಠಿ ಅ ಅಂತ ಬರುತ್ತೆ. ಇವು ಕೂಡ ಅಲ್ಲ. ಸರಿಯಾದ ಉತ್ತರ ದ್ವಿತೀಯ. ಮುಂದಿನ ಪ್ರಶ್ನೆ 18. ಪ್ರಕೃತಿಯೊಂದಿಗೆ ಸೇರುವ ಪ್ರತ್ಯಯ ಯಾವುದು? ಪ್ರಕೃತಿಯೊಂದಿಗೆ ಸೇರುವ ಪ್ರತ್ಯಯ ಯಾವುದು? ಅಖ್ಯಾತ ಪ್ರತ್ಯಯ, ಆಪ್ಷನ್ 1, ಆಪ್ಷನ್ 2 ವಿಭಕ್ತಿ ಪ್ರತ್ಯಯ, ಆಪ್ಷನ್ 3 ಅನುಕರಣ ಪ್ರತ್ಯಯ, ಆಪ್ಷನ್ 4 ಯಾವುದು ಅಲ್ಲ. ಪ್ರಕೃತಿಯೊಂದಿಗೆ ಸೇರುವ ಪ್ರತ್ಯಯ. ಪ್ರಕೃತಿಯೊಂದಿಗೆ ಅಂದರೆ ಪ್ರಕೃತಿ ಅಂದರೆ ಏನು? ಪದಗಳ ಮೂಲ ರೂಪವನ್ನು ನಾವು ಪ್ರಕೃತಿ ಅನ್ನುತ್ತೇವೆ. ಇದು ಒಂದು ಪದ ಇದೆ, ಒಂದು ಯಾವುದಾದ್ರೂ ಒಂದು ಎಕ್ಸಾಂಪಲ್ ತಗೊಳ್ಳಿ. ಪದ ಇದೆ, ಆ ಪದಗಳ ಮೂಲ ರೂಪವನ್ನು ಪ್ರಕೃತಿ ಅಂತ ನಾವು ಕರೆಯುತ್ತೇವೆ. ಅದಕ್ಕೆ ನಾವು ವಿಭಕ್ತಿ ಪ್ರತ್ಯಯನ ಸೇರಿಸುವ ನಾವು ಸೇರಿಸ್ತೇವೆ. ಅದಕ್ಕೆ ಸರಿಯಾದ ಉತ್ತರ ಯಾವುದು? ಆಪ್ಷನ್ 2 ವಿಭಕ್ತಿ ಪ್ರತ್ಯಯ. ಮುಂದಿನ ಪ್ರಶ್ನೆ 19. ನಾಮಪದದ ಮೂಲ ರೂಪ ಯಾವುದು? ನಾಮಪದದ ಮೂಲ ರೂಪ. ಆಪ್ಷನ್ಸ್ 1 ಧಾತು, ಆಪ್ಷನ್ 2 ಪ್ರಾತಿಪದಿಕ, ಆಪ್ಷನ್ 3 ಪ್ರಕೃತಿ, ಆಪ್ಷನ್ 4 ಪ್ರತ್ಯಯ ಅಂತ ಇದೆ. ಇಲ್ಲಿ ನೋಡಿ, ಇವಾಗಲೇ ನಾನು ಹೇಳಿದೆ ನಾಮಪದದ ಮೂಲ ರೂಪ ಯಾವುದು? ನಾಮಪದದ ಮೂಲ ರೂಪ ಇದರಲ್ಲಿ ಆಪ್ಷನ್ 1 ಯಾವುದು? ಧಾತು ಅಂತ ಕೊಟ್ಟಿದ್ದಾರೆ. ಧಾತು ಅಂದರೆ ಏನು? ಕ್ರಿಯಾಪದದ ಮೂಲ ರೂಪಕ್ಕೆ ನಾವು ಧಾತು ಅಂತ ಕರಿತೀವಿ. ಕ್ರಿಯಾಪದದ ಮೂಲ ರೂಪಕ್ಕೆ ನಾವು ಧಾತು ಅಂತ ಕರಿತೀವಿ. ಇನ್ನು ಪ್ರಾತಿಪದಿಕ ಅಂದರೆ ಏನು? ಪ್ರಾತಿಪದಿಕ ಅಂತಂದರೆ
ನಾಮಪದದ ಮೂಲ ರೂಪವನ್ನು ನಾವು ಪ್ರಾತಿಪದಿಕ ಅಥವಾ ನಾಮ ಪ್ರಕೃತಿ ಅಂತ ಕರಿತೀವಿ. ನಾಮ ಪ್ರಕೃತಿ, ಪ್ರಾತಿಪದಿಕ ಅಥವಾ ನಾಮ ಪ್ರಕೃತಿ ಅಂತ ಎರಡೂ ಕೂಡ ಒಂದೇ. ಎರಡಕ್ಕೂ ನಾವೇ ಎರಡು ಕೂಡ ಸೇಮ್. ನಾಮ ಪ್ರಕೃತಿ ಮತ್ತು ಪ್ರಾತಿಪದಿಕ. ನಾಮಪದದ ಮೂಲ ರೂಪ ಇದಾಗಿರ್ತದೆ. ಇದು ಸರಿಯಾದ ಉತ್ತರ ಆಪ್ಷನ್ 2. ಇನ್ನು ಪ್ರಕೃತಿ ಅಂತ ಅಂದರೆ ಏನು? ಪ್ರಕೃತಿ ಅಂತ ಅಂದರೆ ಪದಗಳ ಮೂಲ ರೂಪವನ್ನು ನಾವು ಪ್ರಕೃತಿ ಅಂತ ಕರಿತೀವಿ. ಪದಗಳ ಮೂಲ ರೂಪವನ್ನು ನಾವು ಪ್ರಕೃತಿ ಅಂತ ಕರಿತೀವಿ. ಆಮೇಲೆ ಆಪ್ಷನ್ 4 ಏನು ಪಡೆದಿದ್ದಾರೆ? ಪ್ರತ್ಯಯ ಅಂತ ಪಡೆದಿದ್ದಾರೆ. ಪ್ರತ್ಯಯ ಅಂತಂದ್ರೆ ಏನು? ಪ್ರತ್ಯಯ ಒಂದು ಪದದ ಕೊನೆಗೆ ಸೇರುವ ಕೆಲವು ಅಕ್ಷರಗಳ ಗುಂಪನ್ನು ನಾವು ಪ್ರತ್ಯಯ ಅಂತ ಕರಿತೀವಿ. ಇದಕ್ಕೆ ನಾಮಪದದ ಮೂಲ ರೂಪ ಸರಿಯಾದ ಉತ್ತರ ಇರ್ಬೋದು ಪ್ರಾತಿಪದಿಕ. ಎಕ್ಸಾಮ್ನಲ್ಲಿ ಪ್ರಾತಿಪದಿಕ ಅಂತಲೂ ಕೇಳಬಹುದು, ಇಲ್ಲ ನಾಮ ಪ್ರಕೃತಿ ಅಂತಲೂ ಕೇಳಬಹುದು. ಕನ್ಫ್ಯೂಸ್ ಮಾಡ್ತಾರೆ. ಮುಂದಿನ ಪ್ರಶ್ನೆ 20. ವಿಶ್ವೇಶ್ವರಯ್ಯನವರು ತಮ್ಮ ಕೆಲಸವನ್ನು ಆಸಕ್ತಿಯಿಂದ ನಿರ್ವಹಿಸುತ್ತಿದ್ದರು. ವಿಶ್ವೇಶ್ವರಯ್ಯನವರು ತಮ್ಮ ಕೆಲಸವನ್ನು ಆಸಕ್ತಿಯಿಂದ ನಿರ್ವಹಿಸುತ್ತಿದ್ದರು. ಇದರೇನು ಕೊಟ್ಟಿದ್ದಾರೆ? ವಿಶ್ವೇಶ್ವರಯ್ಯನವರು ಬಂತು, ಫಸ್ಟ್ ಬಂತು. 2 ತಮ್ಮ ಕೆಲಸವನ್ನು ಇನ್ನೊಂದು ಅನ್ನು ಅಂತ. 3 ಕೆಲಸವನ್ನು ಆಸಕ್ತಿಯಿಂದ ನಿರ್ವಹಿಸುತ್ತಿದ್ದರು. ಆಸಕ್ತಿಯಿಂದ ಅಂತಲ್ಲ, ಇಂದ ಬಂತು. 2 ವಿಶ್ವೇಶ್ವರಯ್ಯನವರು ಪ್ರಥಮ ಬಂತು, ತಮ್ಮ ಕೆಲಸವನ್ನು ದ್ವಿತೀಯ ಅನ್ನು ಬಂತು, ಆಸಕ್ತಿಯಿಂದ ತೃತೀಯ ಇಂದ ಅಂತ ಬಂತು. ಇವಾಗ ನೋಡಿ, ಆಪ್ಷನ್ 1 ಪ್ರಥಮ, ದ್ವಿತೀಯ, ತೃತೀಯ 3 ಕೂಡ ಇಲ್ಲಿ ಸರಿಯಾಗಿ ಬಂದಿದೆ. ಆಪ್ಷನ್ 1 ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಮಮಿಂಕೆಯ ದೊಳ್ ಅಂತ ಇದೆ. ಮಮಿಂಕೆಯ ದೊಳ್ ಅಂತ ಇದೆ ಎಂಬುದನ್ನು ಇವುಗಳನ್ನು ತಿಳಿಸುತ್ತದೆ. ಕ್ವಶನ್ಸ್ ಇದೆ. ಏನಿದು? ಆಪ್ಷನ್ ನೋಡಿ, ಅಕ್ಷರ ಗಣಗಳು, ವಿಭಕ್ತಿ ಪ್ರತ್ಯಯಗಳು, ಕೃತ್ ಪ್ರತ್ಯಯಗಳು, ವಚನಗಳು. ಇದೇ ತಿಳಿಸುತ್ತೆ. ಮಮಿಂಕೆಯ ದೋಳ್ ಅಂತ ಇದೆ. ಇದೇನು ತಿಳಿಸುತ್ತಪ್ಪ ಅಂತಂದ್ರೆ ಇಲ್ಲಿ ನೋಡಿ, ಏನಾದ್ರು ಫಸ್ಟ್ ಒನ್ ಅಂದ್ರೆ ಹಳಗನ್ನಡದಲ್ಲಿ ಪ್ರಥಮ, ಅದಕ್ಕೆ ಅಂತ ಕರಿತೀವಿ. ಇನ್ನ ಮೀಮ್ ಅಂತ ಇದೆ. ಮೀಮ್ ಅಂತ ಇದೆ. ಇದಕ್ಕೆ ತೃತೀಯ ಇಂದ ಹಳಗನ್ನಡದಲ್ಲಿ ಮೀಮ್ ಅಂತ ಕರೀತೇವೆ. ಇನ್ನು ಕೆ ಅಂತ ಇದೆ. ಕೆ ಇದು ಹಳಗನ್ನಡದಲ್ಲಿ ಇದನ್ನ ಚತುರ್ಥಿ ಕೆ ಗೆ ಅಂತ ಬರುತ್ತೆ ಹಳಗನ್ನಡದಲ್ಲಿ. ಇನ್ನು ಯದ ಅಂತ ಬರ್ತದ, ಯದ ಅಂತ ಒಂದು ಷಷ್ಠಿ ಹಳಗನ್ನಡ ಮತ್ತು ಹೊಸಗನ್ನಡದಲ್ಲಿ ಪ್ರತ್ಯಯ ಏನಿದೆ, ಈ ಷಷ್ಠಿ ವಿಭಕ್ತಿ ಪ್ರತ್ಯಯಕ್ಕೆ ಎರಡೂ ಕೂಡ ಒಂದೇ ಸೇಮ್ ಬರುತ್ತೆ. ಇನ್ನು ದೋಳ್ ಅಂತ ಇದೆ. ಈ ದೋಳ್ಗೆ ಹಳಗನ್ನಡದಲ್ಲಿ ಒಳ್ ಅಂತ ಕರಿತೇವೆ. ಹಳಗನ್ನಡದಲ್ಲಿ ಒಳ್. ಅದರಿಂದ ಇದರ ಕ್ವಶನ್ಸ್ ಏನು? ಮಮಿಂಕೆಯದ ದೋಳ್ ಅಂತ ಇದಕ್ಕೆ ಇವುಗಳನ್ನು ತಿಳಿಸುತ್ತದೆ. ಯಾವುದನ್ನು ತಿಳಿಸುತ್ತದೆ? ವಿಭಕ್ತಿ ಪ್ರತ್ಯಯಗಳ ಬಗ್ಗೆ ಇದು ತಿಳಿಸುತ್ತದೆ. ಸರಿಯಾದ ಉತ್ತರ ಆಪ್ಷನ್ 2. ಆಪ್ಷನ್ 1 ಏನು ಕೊಟ್ಟಿದ್ದಾರೆ? ಅಕ್ಷರ ಗಣ ಅಂತ ಕೊಟ್ಟಿದ್ದಾರೆ. ಅಕ್ಷರ ಗಣ ಅಂದ್ರೆ ಏನು? ಅಕ್ಷರ ಗಣ ಅಂತ ಅಂದ್ರೆ ಅಕ್ಷರಗಳ ಸಹಾಯದಿಂದ ಘನ ವಿಭಾಗ ಮಾಡುವುದೇ ಅಕ್ಷರ ಜ್ಞ ಅಂತ ಕರೀತಾರೆ. ಅಕ್ಷರ ಜ್ಞ ಅಕ್ಷರಗಳ ಸಹಾಯದಿಂದ ಘನಗಳ ವಿಭಾಗಗಳನ್ನು ಮಾಡುವುದು.
ಮೂರನೇದು ಯಾವುದು ಕೃತ್ ಪ್ರತ್ಯಯ ಅಂತ ಇದೆ. ಕೃತ್ ಪ್ರತ್ಯಯ ಅಂತಂದ್ರೆ ಏನು? ಧಾತುಗಳಿಗೆ ಕೃತ್ ಪ್ರತ್ಯಯಗಳನ್ನು ಸೇರಿ ಧಾತು ಕ್ರಿಯಾಪದದ ಮೂಲ ರೂಪ ಯಾವುದು? ಧಾತು. ಅದೇ ಧಾತುಗಳಿಗೆ ಕೃತ್ ಪ್ರತ್ಯಯಗಳನ್ನು ಸೇರಿ ಆಗುವ ನಾಮಪದಗಳಿಗೆ ಕೃದಂತ ಅಂತ ಹೇಳಿ ಕರಿತೀವಿ. ಓಕೆ ಸರಿ, ಇದರಲ್ಲಿ ಸರಿಯಾದ ಉತ್ತರ 2, ಆಪ್ಷನ್ 2. ಮುಂದಿನ ಪ್ರಶ್ನೆ, ದ್ವಿತೀಯ ವಿಭಕ್ತಿಯ ಪ್ರತ್ಯಯ ಯಾವುದು? ದ್ವಿತೀಯ ವಿಭಕ್ತಿಯ ಪ್ರತ್ಯಯ ಯಾವುದು? ಆಪ್ಷನ್ 1 ಕು ಅಂತ ಇದೆ, ಆಪ್ಷನ್ 2 ಆಪ್ಷನ್ 3 ಅಲ್ಲಿ, ಆಪ್ಷನ್ 4 ಅನ್ನು ಅಂತ ಇದೆ. ದ್ವಿತೀಯ ನಮ್ಮ ವಿಭಕ್ತಿ ಪ್ರತ್ಯಯ ಚಾರ್ಟ್ನಲ್ಲಿ ದ್ವಿತೀಯಕ್ಕೆ ಅನ್ನು ಅಂತ ಇದೆ. ದ್ವಿತೀಯ ಅನ್ನು. ಇನ್ನು ಅಲ್ಲಿ ಯಾವುದು ಬರುತ್ತೆ? ಸಪ್ತಮಿಗೆ ಅಲ್ಲಿ, ಪ್ರಥಮಕ್ಕೆ ಹೂ ಅಂತ ಬರುತ್ತೆ, ಷಷ್ಠಿಗೆ ಕ ಅಂತ ಬರುತ್ತೆ. ಇದು ಸರಿಯಾದ ಉತ್ತರ 4. ಪ್ರಶ್ನೆ 24, ಕನ್ನಡಿಗ ಈ ಪದದಲ್ಲಿ ತದ್ದಿತ ಪ್ರತ್ಯಯ ಯಾವುದು? ಕನ್ನಡಿಗ ಈ ಪದದಲ್ಲಿ ತದ್ದಿತ ಪ್ರತ್ಯಯ ಯಾವುದು? ಕನ್ನಡಿಗ ಕೊನೆಗೆ ಯಾವುದಂತೂ ಈಗ ಅಂತ ಬಂತು. ಕನ್ನಡಿಗ ಈಗ ಸರಿಯಾದ ಉತ್ತರ. ಇದು ತದ್ದಿತ ಪ್ರತ್ಯಯ. ತದ್ದಿತಾಂತಗಳನ್ನು ಮುಂದಿನ ಸಂಚಿಕೆಯಲ್ಲಿ ನಾವು ಸಂಪೂರ್ಣವಾಗಿ ನೋಡ್ಕೊಂತ ಹೋಗೋಣ. ಅಲ್ಲಿ ಇನ್ನಷ್ಟು ಇದರ ವಿಚಾರಗಳನ್ನು ಚರ್ಚೆ ಮಾಡ್ತಾ ಹೋಗೋಣ ಅಂತ ಹೇಳ್ತಾನೆ. ಮುಂದಿನ ಪ್ರಶ್ನೆ 25, ಪದಗಳ ಮೂಲ ರೂಪವನ್ನು ಹೀಗೆನ್ನಲಾಗುತ್ತದೆ. ನಾವು ಆವಾಗಲೇ ಹೇಳಿದೆ, ಪದಗಳ ಮೂಲ ರೂಪವನ್ನ ಏನಂತ ಕರೀತಾರೆ? ಪದಗಳ ಮೂಲ ರೂಪವನ್ನ ಪ್ರಕೃತಿ ಅಂತ ಕರೀತಾರೆ. ಪ್ರಕೃತಿಯನ್ನು ನಾವು ಏನಂತ ಕರಿತೀವಿ? ಪದಗಳ ಮೂಲ ರೂಪ ಅಂತ ಕರಿತೀವಿ. ಇನ್ನು ಧಾತು ಅಂತ ಅಂದ್ರೆ ಏನು? ಧಾತು ಕ್ರಿಯಾಪದದ ಮೂಲ ರೂಪವನ್ನ ನಾವು ಧಾತು ಅಂತ ಕರಿತೀವಿ. ಆಮೇಲೆ ಪ್ರಾತಿಪದಿಕ, ಅವಾಗಲೇ ಹೇಳಿದೆ ನಾನು, ಇದರ ಮೇಲೆ ಒಂದು ಪ್ರಿವಿಯಸ್ ಕ್ವಶನ್ಸ್ ಇತ್ತು. ಪ್ರಾತಿಪದಿಕ ಅಂತಂದ್ರೆ ನಾಮಪದದ ಮೂಲ ರೂಪವನ್ನ ಪ್ರಾತಿಪದಿಕ ಅಂತ ಕರಿತೀವಿ, ಇಲ್ಲ ನಾಮ ಪ್ರಕೃತಿ ಅಂತಾನು ಕರಿತೀವಿ. ಮುಂದಿನ ಪ್ರಶ್ನೆ 26, ಮನೆಗೆ, ಮರಕ್ಕೆ, ಮಗುವಿಗೆ ಪದಗಳಲ್ಲಿ ಬಂದಿರುವ ವಿಭಕ್ತಿ ಪ್ರತ್ಯಯಗಳು. ಇಲ್ಲಿ ಮನೆಗೆ ಅಂತ ಏನಿದೆ? ಗೆ ಅಂತ ಇದೆ. ಇನ್ನು ಮರಕ್ಕೆ ಏನಿದೆ? ಕೆ ಅಂತ ಇದೆ. ಮಗುವಿಗೆ ಅಂತ ಇದೆ, ಏನಿದೆ? ಹೀಗೆ ಅಂತ ಇದೆ. ಈ ಪದಗಳಲ್ಲಿ ಬಂದಿರುವ ವಿಭಕ್ತಿ ಪ್ರತ್ಯಯ ಯಾವುದು? ನಮಗೆ ಚತುರ್ಥಿಗೆ ಏನಿದೆ? ಚತುರ್ಥಿ ವಿಭಕ್ತಿ ಪ್ರತ್ಯಯ ಯಾವುದು? ಗೆ, ಹೀಗೆ, ಕೆ ಅಂತ ಬರುತ್ತೆ. ಇದು ಸರಿಯಾದ ಉತ್ತರ. ಆಪ್ಷನ್ 2 ಸಪ್ತಮಿಗೆ ಏನು ಬರುತ್ತೆ? ಸಪ್ತಮಿಗೆ ಅಲ್ಲಿ, ಸಪ್ತಮಿ ಅಲ್ಲಿ ಅಂತ ಬರುತ್ತೆ. ಪಂಚಮಿಗೆ ಯಾವುದು? ದೆಸೆಯಿಂದ, ಪಂಚಮಿಗೆ ದೆಸೆಯಿಂದ. ಪ್ರಥಮಕ್ಕೆ ಹೂ ಅಂತ ಬರುತ್ತೆ, ಪ್ರಥಮ ಹೂ. ಇದಕ್ಕೆ ಸರಿಯಾದ ಉತ್ತರ ಚತುರ್ಥಿ, ಆಪ್ಷನ್ 1 ಚತುರ್ಥಿ. ಮುಂದಿನ ಪ್ರಶ್ನೆ 27, ಹಳಗನ್ನಡದ ಸಪ್ತಮಿ ವಿಭಕ್ತಿ ಪ್ರತ್ಯಯ. ಸಪ್ತಮಿ ವಿಭಕ್ತಿ ಪ್ರತ್ಯಯ ಹಳಗನ್ನಡದ ರೂಪ ಅಂತ ಕೇಳ್ತಾ ಇದ್ದಾರೆ. ಹಳಗನ್ನಡದ ಪ್ರತ್ಯಯ ಯಾವುದು? ಸಪ್ತಮಿ ವಿಭಕ್ತಿ ಪ್ರತ್ಯಯದ ಹಳಗನ್ನಡದ ಪ್ರತ್ಯಯ ಯಾವುದು? ಯಾವುದು ಹಳಗನ್ನಡವು? ಮ ಯಾವುದು ಬರುತ್ತೆ? ಆಪ್ಷನ್ 4 ಮ. ಇದು ಪ್ರಥಮ. ಪ್ರಥಮಕ್ಕೆ ಮ ಅಂತ ಬರುತ್ತೆ ಹಳಗನ್ನಡದಲ್ಲಿ. ಅಂ ಯಾವುದು ಬರುತ್ತೆ? ದ್ವಿತೀಯ ಅಂ ಅಂತ ಬರುತ್ತೆ, ಇದು ದ್ವಿತೀಯ. ಆಮೇಲೆ ಅತ್ತನಿಮ್ ಯಾವುದು ಬರುತ್ತೆ? ಪಂಚಮಿಗೆ ಅತ್ತನಿಮ್ ಅಂತ ಬರುತ್ತೆ. ಪಂಚಮಿಗೆ ಅತ್ತನಿಮ್, ಅತ್ತನಿಂದೆ, ಅತ್ತನಿಂದಂ ಅಂತ ಹೇಳಿ ಪಂಚಮಿಗೆ ಬರುತ್ತೆ. ಇನ್ನು ವರ್ಡ್ ಅಥವಾ ಹೊಸಗನ್ನಡದಲ್ಲಿ ಅಲ್ಲಿ ಅಂತ ಕರಿತೇವೆ, ಇದು ಸಪ್ತಮಿಗೆ ಬರುತ್ತೆ. ಆಪ್ಷನ್ ನಂಬರ್ 1 ಇದು ಕರೆಕ್ಟ್. ಆಪ್ಷನ್ 1 ಇದು ಕರೆಕ್ಟ್. ಇನ್ನು ಪ್ರಶ್ನೆ 28, ಮಣ್ಣಿನ ಎಂಬ ಪದದ ವಿಭಕ್ತಿ ಪ್ರತ್ಯಯ ಯಾವುದು? ಮಣ್ಣಿನ ಅಂತ. ಮಣ್ಣಿನ ಕೊನೆಯ ಅಕ್ಷರ ನೋಡಿ, ಮಣ್ಣಿನ ಅಂತ ಇದೆ, ಅದರಲ್ಲಿ ಅ ಅಂತ ನಮಗೆ ಬಂತು. ಮಣ್ಣಿನ ಅ ಅಂತ ಬಂತು. ಅ ಯಾವುದು? ನಮ್ಮ ವಿಭಕ್ತಿ ಪ್ರತ್ಯಯ ಚಾರ್ಟ್ನಲ್ಲಿ ಷಷ್ಠಿಗೆ ನಾವು ಅ ಅಂತ ಕರಿತೀವಿ, ಷಷ್ಠಿಗೆ. ಇನ್ನು ಸಂಬೋಧನಕ್ಕೆ ಏನಿದೆ? ಆ, ಎ, ಈ, ಇರ, ಇದು ಸಂಬೋಧನಕ್ಕೆ ಇದೆ.
ತೃತೀಯಗೆ ಇಂದ, ತೃತೀಯ ಇದು ವಿಭಕ್ತಿ ಪ್ರತ್ಯಯ ಯಾವುದು? ಇಂದ. ಆಪ್ಷನ್ 3 ಅಂತೂ ಇಲ್ಲ, ತಪ್ಪು. ಸರಿಯಾದ ಉತ್ತರ ಆಪ್ಷನ್ 4 ಷಷ್ಠಿ. ಮುಂದಿನ ಪ್ರಶ್ನೆ 29. ಅಕ್ಕ ಪ್ಲಸ್ ಉ ಅಂತ ಇದೆ, ಈಕ್ವಲ್ ಟು ಏನಿದೆ? ಅಕ್ಕನು ಅಂತ ಇದೆ. ಅಕ್ಕನು ಇದು ಯಾವ ವಿಭಕ್ತಿ ಪ್ರತ್ಯಯನ ತಗೊಂಡಿದೆ ಅಂತ ಕೇಳ್ತಾ ಇದ್ದಾರೆ. ಏನಿದೆ ಇದರಲ್ಲಿ? ಅಕ್ಕ ಪ್ಲಸ್ ಉ. ಉ ಯಾವ ವಿಭಕ್ತಿ ಪ್ರತ್ಯಯ? ಯಾವುದರ ವಿಭಕ್ತಿ ಪ್ರತ್ಯಯ ಇದು? ದ್ವಿತೀಯಕ್ಕೆ ಆಪ್ಷನ್ 1 ಯಾವುದಿದೆ? ದ್ವಿತೀಯ ವಿಭಕ್ತಿ ಅಂತಿದೆ. ದ್ವಿತೀಯಕ್ಕೆ ನಾವು ದ್ವಿತೀಯ ವಿಭಕ್ತಿಗೆ ಪ್ರತ್ಯಯ ಯಾವುದಪ್ಪ ಅಂತಂದ್ರೆ ಅನ್ನು. ದ್ವಿತೀಯಕ್ಕೆ ಅನ್ನು ಬರುತ್ತೆ, ತೃತೀಯಕ್ಕೆ ಇಂದ, ಪ್ರಥಮಕ್ಕೆ ಉ ಅಂತ ಬರುತ್ತೆ. ಸರಿಯಾದ ಉತ್ತರ ಪ್ರಥಮ ಉ, ಪ್ರಥಮ ವಿಭಕ್ತಿ. ಇನ್ನು ಪಂಚಮಿಗೆ ದೆಸೆಯಿಂದ. ಹಳಗನ್ನಡ ಪ್ರತ್ಯಯ ಯಾವುದು? ಅತ್ತನಿಂದೆ, ಅತ್ತನಿಂದಂ ಅಂತ ಬರುತ್ತೆ ಪಂಚಮಿಗೆ. ಇದಕ್ಕೆ ಸರಿಯಾದ ಉತ್ತರ ಯಾವುದು? ಆಪ್ಷನ್ 3 ಪ್ರಥಮ ವಿಭಕ್ತಿ. ಆಪ್ಷನ್ ಪ್ರಶ್ನೆ ಸಂಖ್ಯೆ 30. ತೃತೀಯ ವಿಭಕ್ತಿ. ತೃತೀಯ ವಿಭಕ್ತಿ ಇದಕ್ಕೆ ತೃತೀಯ ವಿಭಕ್ತಿಗೆ ಆಪ್ಷನ್ಸ್ 1 ಇಂದ, ಆಪ್ಷನ್ 2 ಹೀಗೆ, ಆಪ್ಷನ್ 3 ಅಲ್ಲ, ಆಪ್ಷನ್ 4 ಅನ್ನು ಅಂತ ಇದೆ. ತೃತೀಯಕ್ಕೆ ಯಾವುದು ಬರುತ್ತೆ? ವಿಭಕ್ತಿಗೆ ಪ್ರತ್ಯಯ. ತೃತೀಯಗೆ ಇಂದ ಬರುತ್ತೆ, ತೃತೀಯಗೆ ಇಂದ, ಇದು ಸರಿಯಾದ ಉತ್ತರ. ಹೀಗೆ ಯಾವುದಕ್ಕೆ ಬರುತ್ತೆ? ಹೀಗೆ ಚತುರ್ಥಿಗೆ, ಇದು ಚತುರ್ಥಿಗೆ ಬರುತ್ತೆ, ಆಗೋದಿಲ್ಲ. ಅಲ್ಲ, ಅಲ್ಲ, ಸಾರಿ ಇದು ಅಲ್ಲ, ಅಲ್ಲಿ ಆಗಬೇಕು, ಅಲ್ಲಿ, ಇದು ಸಪ್ತಮಿ ಅಲ್ಲಿ, ಇದು ಕೂಡ ಆಗೋದಿಲ್ಲ. ಅನ್ನು ಯಾವುದು? ಅನ್ನು ದ್ವಿತೀಯ ಅನ್ನು, ಇದು ಕೂಡ ಆಗೋದಿಲ್ಲ. ಸರಿಯಾದ ಉತ್ತರ ಆಪ್ಷನ್ 1 ಇಂದ. ಪ್ರಶ್ನೆ 31. ಮನೋಜ್ಞಮಾಗ ಇದು ಯಾವ ವಿಭಕ್ತಿ ಪ್ರತ್ಯಯ? ಮನೋಜ್ಞಮಾಗ ಕೊನೆಗೆ ಯಾವುದು ಬಂತು? ಮಾಗ ಬಂತಲ್ಲ, ಕೊನೆಗೆ ಏನು ಬಂತು? ಅಂತ ಬಂತು. ಇದು ಯಾವುದು? ಇದರ ವಿಭಕ್ತಿ ಯಾವ ವಿಭಕ್ತಿ ಪ್ರತ್ಯಯ ಇದು? ಷಷ್ಠಿಗೆ, ಷಷ್ಠಿ ವಿಭಕ್ತಿ ಪ್ರತ್ಯಯ ಚತುರ್ಥಿಗೆ ಗೆ. ಆಮೇಲೆ ತೃತೀಯಕ್ಕೆ ದ್ವಿತೀಯ ವಿಭಕ್ತಿ ಯಾವುದು? ಇಂದ. ದ್ವಿತೀಯದು ಅನ್ನು. ಹಾಗಾದರೆ ಇವು 3 ಅಲ್ಲ, ಇದು ಆಪ್ಷನ್ 4 ಸರಿಯಾದ ಉತ್ತರ. 32 ಪ್ರಶ್ನೆ ಸಂಖ್ಯೆ 32. ನಾನು ಪೊರಕೆಯಿಂದ ಗುಡಿಸುತ್ತೇನೆ. ಈ ವಾಕ್ಯದಲ್ಲಿ ನಾನು ಪೊರಕೆಯಲ್ಲಿ ಗುಡಿಸುತ್ತೇನೆ ಎಂದು ಬದಲಿಸಿದರೆ ಆಗ ಇಲ್ಲಿ ನಡೆಯುವ ವಿಭಕ್ತಿ ಪಲ್ಲಟ. ನಾನು ಪೊರಕೆಯಿಂದ ಗುಡಿಸುತ್ತೇನೆ. ಈ ವಾಕ್ಯವನ್ನು ನಾನು ಪೊರಕೆಯಲ್ಲಿ ಗುಡಿಸುತ್ತೇನೆ ಎಂದು ಬದಲಿಸಿದರೆ ಆಗ ನಡೆಯುವ ವಿಭಕ್ತಿ ಪಲ್ಲಟ ಯಾವುದು ಅಂತ ಕೇಳಿದ್ದಾರೆ. ಮೊದಲನೇ ಸೆಂಟೆನ್ಸ್ ನಲ್ಲಿ ಏನಿದೆ? ನಾನು ಪೊರಕೆಯಿಂದ ಗುಡಿಸುತ್ತೇನೆ ಅಂತ ಇದೆ. ಇಲ್ಲಿ ನಾನು ಇದು ಸರ್ವನಾಮ, ಗುಡಿಸುತ್ತೇನೆ ಇದು ಕ್ರಿಯಾಪದ, ಪೊರಕೆಯಿಂದ ಇಲ್ಲಿ ನೋಡಿ, ಪೊರಕೆಯಿಂದ ಕೊನೆಗೆ ನಮಗೆ ಇಂದ ಅಂತ ಬಂತು, ಕೊನೆಗೆ ಇಂದ ಅಂತ ಇದೆ, ಕೊನೆಗೆ ಇಂದ. ಎರಡನೇ ವಾಕ್ಯದಲ್ಲಿ ಏನಿದೆ? ನಾನು ಪೊರಕೆಯಲ್ಲಿ ಗುಡಿಸುತ್ತೇನೆ. ಪೊರಕೆಯಲ್ಲಿ ಅಂದ್ರೆ ಅಲ್ಲಿ, ಅಲ್ಲಿ ಅಂತ ಇದೆ. ಇಂದ ಇದ್ದಿದ್ದು ಇಂದದಿಂದ ಎಲ್ಲಿ ಬಂತು? ಅಲ್ಲಿ ಅಂತ ಹೇಳಿ ಬಂತು. ಇಂದ ಇತ್ತು ಫಸ್ಟ್ ಸೆಂಟೆನ್ಸ್ ನಲ್ಲಿ. ಎರಡನೇ ಸೆಂಟೆನ್ಸ್ ನಲ್ಲಿ ಏನಿದೆ? ಅಲ್ಲಿ ಅಂತ ಇದೆ. ಅವಾಗ ಇಂದದಿಂದ ಅಲ್ಲಿ ಏನು ಸ್ಥಾನ ಇದು ವಿಭಕ್ತಿ ಪಲ್ಲಟ ಎಲ್ಲಿ ಆಯಿತು? ಇಂದದಿಂದ ಅಲ್ಲಿ. ತೃತೀಯ ವಿಭಕ್ತಿ ಇಂದಕ್ಕೆ ಯಾವುದು? ತೃತೀಯ. ಆಮೇಲೆ ಸಪ್ತಮಿಗೆ ಅಲ್ಲಿ. ತೃತೀಯ ವಿಭಕ್ತಿಯಿಂದ ಸಪ್ತಮಿ ವಿಭಕ್ತಿಗೆ ಪಲ್ಲಟವಾಯಿತು ಅಂತ ಹೇಳಿ ಹೇಳ್ತಾರೆ. ಇಲ್ಲಿ ನೋಡಿ ಆಪ್ಷನ್ 4 ಇದಕ್ಕೆ ಸರಿಯಾದ ಉತ್ತರ. ತೃತೀಯ ವಿಭಕ್ತಿ ಸಪ್ತಮಿ ವಿಭಕ್ತಿ ಆಗಿದೆ. ಮೊದಲನೇ ಸೆಂಟೆನ್ಸ್ ನಲ್ಲಿ ಏನಿತ್ತು? ತೃತೀಯ ವಿಭಕ್ತಿಯಲ್ಲಿತ್ತು. ಎರಡನೇ ಸೆಂಟೆನ್ಸ್ ನಲ್ಲಿ ಏನಿದೆ? ಸಪ್ತಮಿ ವಿಭಕ್ತಿ ಆಗಿದೆ.
ಸರಿಯಾದ ಉತ್ತರ ಆಪ್ಷನ್ 4. ಮುಂದಿನ ಪ್ರಶ್ನೆ, ಕೆಳಗಿನವುಗಳಲ್ಲಿ ಕನ್ನಡದ ವಿಭಕ್ತಿ ಪ್ರತ್ಯಯಗಳನ್ನು ಗುರುತಿಸಿ. ಕೆಳಗಿನವುಗಳಲ್ಲಿ ಕನ್ನಡದ ವಿಭಕ್ತಿ ಪ್ರತ್ಯಯನ ಗುರುತಿಸಿ ಅಂತ ಇದೆ. ಯಾವುದು ಕನ್ನಡದ ವಿಭಕ್ತಿ ಪ್ರತ್ಯಯ? ಇದರಲ್ಲಿ ಅನ್ನು ಮತ್ತು ಇಂದ, ಅನ್ನು ಇಂದ, ಅನು ಅರು ಅಂತ ಇದೆ. ಆಪ್ಷನ್ 3 ಕೆ ಮತ್ತು ಅಲ್ಲಿ ಇದೆ. ಆಪ್ಷನ್ 4 ಅವು ಮತ್ತು ಗಳು. ಇದರಲ್ಲಿ ಆಪ್ಷನ್ ಬಿ ಅನು ಮತ್ತು ಅರು, ಇದು ಇಲ್ಲಿಯೂ ಕೂಡ ನಾವು ವಿಭಕ್ತಿ ಪ್ರತ್ಯಯದಲ್ಲಿ ಇಲ್ಲ. ಹಾಗಾಗಿ ಆಪ್ಷನ್ ಬಿ ರಾಂಗ್, ತಪ್ಪಾದ ಉತ್ತರ. ಆಮೇಲೆ ಆಪ್ಷನ್ ಡಿ, ಇದು ಅವು ಮತ್ತು ಗಳು ಇಲ್ಲಿಯೂ ಕೂಡ ಇಲ್ಲ, ಅವನು ಇಲ್ಲೂ ಇಲ್ಲ. ಇಲ್ಲಿಯೂ ನಾವು ವಿಭಕ್ತಿ ಪ್ರತ್ಯಯಗಳಲ್ಲಿ ತಗೊಳ್ಳೋದಿಲ್ಲ. ಅದಕ್ಕೆ ಸರಿಯಾದ ಉತ್ತರ ಯಾವುದು? ಆಪ್ಷನ್ ಎ ಮತ್ತು ಆಪ್ಷನ್ ಸಿ. ಇದರಲ್ಲಿ ಆಪ್ಷನ್ 3 ಎ ಮತ್ತು ಸಿ ಅಂತ ಇದೆ. ಇದು ಆಪ್ಷನ್ 3 ಸರಿಯಾದ ಉತ್ತರ. ಸರಿ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ನಾವು 33 ಕ್ವಶನ್ಸ್ಗಳನ್ನು ವಿಭಕ್ತಿ ಪ್ರತ್ಯಯಗಳ ಮೇಲೆ ನಾವು 33 ಕ್ವಶನ್ಸ್ಗಳನ್ನು ವೆರೈಟಿ ಆಫ್ ಕ್ವಶನ್ಸ್ ನಾವು ನೋಡಿದ್ದೀವಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಟಾಪಿಕ್ ಜೊತೆ ನಾವು ಚರ್ಚಿಸೋಣ. ಒಂದು ಒಳ್ಳೆಯ ಟಾಪಿಕ್ ತೊಗೊಂಡ್ಬರ್ತೀನಿ ಮುಂದಿನ ಸಂಚಿಕೆಯಲ್ಲಿ. ಮತ್ತಷ್ಟು ವಿಭಿನ್ನವಾದ ಕ್ವಶನ್ಸ್ಗಳನ್ನು ಚರ್ಚೆಯನ್ನು ಮಾಡೋಣ ಅಂತ ಹೇಳಿ, ಈ ವಿಡಿಯೋನ ಎಲ್ಲರೂ ನೋಡಿ ಇದರ ಉಪಯುಕ್ತ ಮಾಹಿತಿಯನ್ನು ತಗೊಳ್ಬೇಕು. ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ ಡಿಫರೆಂಟ್ ಕ್ವಶನ್ಸ್, ಸ್ವಲ್ಪ ವೆರೈಟಿ ಆದ ಕ್ವಶನ್ಸ್ಗಳನ್ನು ಕೇಳ್ತಾ ಇರ್ತಾರೆ. ಅದಕ್ಕೆ ಈ ಕ್ವಶನ್ಗಳನ್ನು ಸ್ವಲ್ಪ ಮಾಹಿತಿ ತಗೊಂಡು ಸ್ವಲ್ಪ ನೋಟ್ ಮಾಡ್ಕೊತಾ ಇರಿ. ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ ತುಂಬ ಉಪಯುಕ್ತವಾಗುತ್ತೆ. ಹಾಗೆ ಈ ವಿಡಿಯೋನ ನೋಡಿ, ಸಂಪೂರ್ಣವಾಗಿ ವಿಡಿಯೋನ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ನಮ್ಮ ಚಾನಲನ್ನ ಸಪೋರ್ಟ್ ಮಾಡಿ. ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಾವು ಮಾಡುವಂಥ ಎಲ್ಲ ವಿಡಿಯೋಗಳು ನಿಮಗೆ ಬಂದು ತಲುಪುತ್ತೆ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಹೊಸ ಟಾಪಿಕ್ದೊಂದಿಗೆ ಚರ್ಚಿಸೋಣ ಅಂತ ಕೇಳ್ಕೊಳ್ತೀನಿ. ಓಕೆ, ಥ್ಯಾಂಕ್ ಯು, ಬಾಯ್.